ಮಧುರ ಅವ್ರೆ ಕೂತ್ಕೊಳ್ಳಿ ಮಧುರ ಅವ್ರೆ. ಏನಿದು ಗೌಡ್ರೆ, ಪದೇ ಪದೇ ನಿಮ್ಮೇಲೆ ಅಟ್ಯಾಕ್ ಆಗ್ತಾನೆ ಇದೆ. ಅದೇ ನನಗೂ ಅರ್ಥ ಆಯ್ತಾ ಇಲ್ಲ ಮಧುರ ಅವ್ರೆ. ನಾ ಯಾರಿಗೆ ಅನ್ಯಾಯ ಮಾಡೀನಿ ಅಂತ ನನ್ನನ್ನು ಯಾಕೆ ಟಾರ್ಗೆಟ್ ಮಾಡಿದಾರು? ಗೌಡ್ರೆ, ಇದನ್ನೆಲ್ಲ ನೋಡ್ತಿದ್ರೆ ಈ ಕೆಲಸ ರಾಜನೇ ಮಾಡಿಸ್ತಿರ್ಬೋದು ಅಂತ ಡೌಟ್ ಬರ್ತಿದೆ. ಡೌಟ್ ಅಲ್ಲ ಮಧುರ ಅವ್ರೆ, ಅದೇ ಸತ್ಯ. ಈ ಕ್ಯಾಮೆಲ್ಲ ಉಮ್ಮತ್ತೂರು ಮಿಳ್ಳೆದಿಯೇ, ಅದಕ್ಕೆ ಬಜರಂಗಿ ಇನ್ಸ್ಪೆಕ್ಟರ್ಗೆ ಹೋಗ್ಬಿಟ್ಟು ಅರೆಸ್ಟ್ ಮಾಡ್ಕೊಂಬರಕ್ಕೆ ಹೇಳಿನಿ. ಬಜರಂಗಿ ಇನ್ಸ್ಪೆಕ್ಟ್ರೆ, ಇದೇ ಬರೀ ಕೈಲಿ ಬರ್ತಾ ಇದ್ದಾರಿ, ಉಮ್ಮತ್ತೂರು ಮಿಳ್ಳೆನ ಅರೆಸ್ಟ್ ಮಾಡಿಲ್ವಾ? ಇಲ್ಲ. ಹೋಗ್ಲಿ, ಏನಾದ್ರು ವಿಷಯ ಹೇಳುದ್ನಾ? ವೈ ಗೌಡ್ರೆ, ನೀವು ಹೇಳ್ರಿ ಅಂದಳಿ ಉಮ್ಮತ್ತೂರು ಮೇಳೇನು ಸುಮ್ಮನೆ ಅರೆಸ್ಟ್ ಮಾಡೋಕತ್ತ? ಅದಕ್ಕೆ ಸಾಕ್ಷಿ ಆಧಾರ ಬೇಡ್ದ? ಓ ಬಜರಂಗಿ ಇನ್ಸ್ಪೆಕ್ಟ್ರೆ, ಆ ಉಮ್ಮತ್ತೂರು ಮಿಳ್ಳನ್ನ ಎತ್ತಾಕೊಂಬಂದು ಲಾಕಪ್ ಹಾಕೊಂಡು ಬುಡಿ ಸತ್ಯ ಏನ ಅಂತ ಆಚೆಗೆ ಬರ್ತದೆ. ಮೊದ್ಲು ಆ ಕೆಲಸ ಮಾಡಿ, ಆಮೇಲೆ ನನಗೆ ಬುದ್ಧಿವಾದ ಹೇಳರಿ. ಅಡ್ಡಿಲ್ಲ. ಸುಂದರ ಮೇಡಮ್, ಜಾನಿ ಅವ್ರ ಎಲ್ಲಿ ಕಾಣ್ತಿಲ್ಲ? ಇಲ್ಲೇ ಇದ್ದಾರೆ, ಕರಿತೀನಿ. ಜಾನಿ, ಜಾನಿ ಬಂದೆಮ್ಮ. ಕಾಫಿ ಮಾಡೋದಕ್ಕಾದ್ರೂ ಟೈಮ್ ಕೊಡು. ಏನ್ ಅಷ್ಟೊಂದು ಅರ್ಜೆಂಟು? ಯಾಕೆ ಹಿಂಗೆ ಕೂಗ್ತಿದ್ಯಾ? ಗೌಡ್ರ, ಇವಾಗ ಹೇಗಿದ್ದೀರಿ? ರೀ ಬಜರಂಗಿ ಇನ್ಸ್ಪೆಕ್ಟ್ರೆ, ಗೌಡ್ರ ಮೇಲೆ 2 ಸಲ ಅಟ್ಯಾಕ್ ಆಗಿದೆ. ಇಷ್ಟಾದ್ರೂ ಅವ್ರು ಯಾರು ಅಂತ ನೀವು ಕಂಡುಹಿಡಿಲಿಲ್ವೇನ್ರಿ? ಜಾನಿ ಅವರೇ, ನೀವೆಂತ ತಲೆ ಬಿಸಿ ಮಾಡ್ಕೊಂಡ್ಬೇಡಿ. ಗೌಡ್ರ ಮೇಲೆ ಅಟ್ಯಾಕ್ ಮಾಡೋದು ಯಾರು ಅಂದೇಳಿ ನಾನು ಕಂಡು ಹಿಡ್ದಿದೆ, ಅದಕ್ಕೆ ಇಲ್ಲಿ ಬಂದದ್ದ. ಗೌಡ್ರೆ, ನೀವು ಇತ್ತೀಚೆಗೆ 50 ಲಕ್ಷದ ಯಾವ್ದಾದ್ರು ಪಾಲಿಸಿ ಮಾಡ್ಸಿರಿಯಾ? ಹೂ ಬಜರಂಗಿ ಇನ್ಸ್ಪೆಕ್ಟ್ರೆ, ಅದನ್ನ ಅಣ್ಣಪ್ಪನವ್ರು ಮಾಡಿಸ್ತದು. ಗೌಡ್ರು ಹೇಳ್ತಿಪ್ಪದು ನಿಜವಾ ಜಾನಿ ಅವರೇ? ಹೌದು ಇನ್ಸ್ಪೆಕ್ಟ್ರೆ, ನಾನೇ ಅವ್ರು ಪಾಲಿಸಿ ಮಾಡಿದ್ದು. ಹೋಯ್ ಗೌಡ್ರೆ, ನೀವು ಪಾಲಿಸಿ ಮಾಡ್ಸಿರಿಯಲ್ಲ, ನಿಮ್ಮ ಕೈಗೆ ಬಾಂಡ್ ಎಲ್ಲರೂ ಬಂದು ತಲುಪಿತಾ? ಬಾಂಡ್ ಬರ್ನಿಲ್ಲ ಇನ್ಸ್ಪೆಕ್ಟ್ರೆ, ಬ್ಯಾಂಡೇಜ್ ಹಾಕೊಳ್ಳೋ ಪರಿಸ್ಥಿತಿ ಬಂದ್ಬಿಟ್ಟಿನಿ. ಹೋಯ್ ಜಾನಿ ಅವರೇ, ನೀವು ಪಾಲಿಸಿ ಮಾಡಿಸಿ ಇಷ್ಟು ದಿವಸ ಆಯ್ತು, ಬಾಂಡ್ ಅಂತಕ್ಕೆ ಇನ್ನೂ ಇವ್ರ ಕೈ ಸೇರ್ಲಿಲ್ಲ? ಕೊಡ್ಬೇಕು ಅಂತ ಇದ್ದೆ, ಆದ್ರೆ ಮರ್ತೋಗಿತ್ತು. ಗೌಡ್ರೆ, ನನ್ನ ಹತ್ರ ಇದೆ, ನೀವೇನು ತಲೆ ಕೆಡಿಸ್ಕೊಬೇಡಿ, ಆರಾಮಾಗಿರಿ. ಮೆಚ್ಯೂರ್ಡ್ ವ್ಯಾಲ್ಯೂ 50 ಲಕ್ಷ. ನಾಮಿನಿ ಯಾರಂದಳಿ ಕೇಳಕ್ಕ? ಅಯ್ಯೋ, ನನ್ಗೆ ಹೊರಗಡೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇತ್ತು ಇನ್ಸ್ಪೆಕ್ಟ್ರೆ. ಗೌಡ್ರೆ, ನಿಮ್ಗೆ ಆಮೇಲೆ ಸಿಗ್ತೀನಿ. ಜಾನಿಯವ್ರೆ, ನಿತ್ಕಣೆ ಮಾರ್ರೆ. ಕ್ಲೈಮ್ಯಾಕ್ಸ್ ಅಲ್ಲಿ ನೀವೇ ಇಲ್ಲ ಅಂದ್ರೆ ಹೆಂಗೆ ಮಾರ್ರೆ? ರೀ ಇನ್ಸ್ಪೆಕ್ಟರ್, ಜಾನಿ ಕೈಗೆ ಹ್ಯಾಕ್ ಬೇಡಿ ಆಗ್ತಿದ್ದೀರಾ? ಸುಂದ್ರಿ ಮೇಡಮ್, ಪಾಲಿಸಿ ಮಾತ್ರ ಗೌಡ್ರ ಹೆಸರಲ್ಲಿತ್ತು, ನಾಮಿನಿ ಇವ್ರ ಹೆಸರಲ್ಲಿತ್ತು. ಗೌಡ್ರನ್ನ ಆದಷ್ಟು ಬೇಗ ಮುಗಿಸಿ 50 ಲಕ್ಷ ತಗೊಂಡು ಫಾರಿನಿಗೆ ಹೋಗಿ ಸೆಟ್ಲ್ ಆಪ್ ಪ್ಲಾನ್ ಮಾಡಿದ್ದೀವಿ. ಅದಕ್ಕೆ ಗೌಡ್ರ ಮೇಲೆ 2 ಸಲ ಅಟ್ಯಾಕ್ ಮಾಡೋದು ಇದೇ ಮನುಷ್ಯ. ಜಾನಿ, ಇವ್ರು ಹೇಳ್ತಿರೋದು ನಿಜಾನಾ? ನಿಜ ಮಧು. ನಿಮ್ಮೆಲ್ಲರ ಕೈಲೂ ನಾಲಾಯಕ್ಕು ಅಂತ ಕೇಳಿ ನನಗೂ ಸಾಕಾಗೋಗಿತ್ತು. ಅದಕ್ಕೆ ಹೀಗಾದ್ರೂ ಸೆಟ್ಲ್ ಆಗೋಣ, ಸಿಕ್ಕಾಕೊಂಡ್ರೆ ಜೈಲಲ್ಲಿ ಸೆಟ್ಲ್ ಆಗೋಣ ಅಂತ ಡಿಸೈಡ್ ಮಾಡಿದೆ. ಮಿಸ್ ಆಗೋಯ್ತು. ಇನ್ಸ್ಪೆಕ್ಟ್ರೆ, ಸತ್ಯ ಒಪ್ಕೊಂಡಾಯ್ತಲ್ಲ, ಇನ್ನೂ ಯಾಕೆ ಟೈಮ್ ವೇಸ್ಟ್ ಮಾಡ್ತಿದ್ರ? ನಡ್ರಿ ಹೋಗೋಣ. ಗೌಡ್ರೆ, ಜಾನಿನ ಬಿಟ್ಬಿಡೋದಕ್ಕೆ ಹೇಳಿ ಪ್ಲೀಸ್. ಬಜರಂಗಿ ಇನ್ಸ್ಪೆಕ್ಟ್ರೆ, ಮಧುರ ಅವ್ರ ಕಲ್ಲಿ ಕಣ್ಣೀರು ಹಾಕ್ಸಕ ನನಗೆ ಇಷ್ಟ ಇಲ್ಲ. ಈ ಕಂಪ್ಲೇಂಟ್ ನಾನು ವಾಪಸ್ ತಗೊಂಡ್ಬಿಡ್ತೀನಿ. ಅಣ್ಣಯ್ಯಪ್ಪನವ್ರನ್ನ ಬಿಟ್ಬಿಡಿ. ಇಲ್ಲಿ ಗಂಟೆ ನಡೆದದೆಲ್ಲ ಕೆಟ್ಟ ಕನ್ಸು ಅನ್ಕೊಂಡ್ಬಿಡ್ತೀನಿ. ಗೌಡ್ರೆ, ಕೇಸನ್ನೇನೋ ನಾನು ವಾಪಸ್ ತಗೊಂಡ್ಲಕ್ಕ, ಆರ್ ನನ್ನ ಟೈಮ್ ವೇಸ್ಟ್ ಮಾಡೋದಕ್ಕೆ ನಿಮ್ಮನ್ನ ಸ್ಟೇಷನ್ಗೆ ಎತ್ತಾಯ್ಕೊಂಡು ಹೋಯ್. ಈಗ ಮುಖದ ಮೇಲೆ ಮಾರ್ಕ್ ಇತ್ತ, ನಾನು ಹಲಸಿನ ಹಣ್ಣು ಕಡುಬು ಬರ್ಸ್ತೆ. ಮಧುರ ಅವ್ರ ಓಹೋ, ನೀವು ಡೈನಾಮಿಕ್ಕು. ಏನೇನಪ್ಪಾರೆ ವೇಷ ಬದಲಾಯಿಸ್ಕೊಂಡು ಯಾರಿಗೋ ಯಾಮರ್ಸಕ್ ಹೊಂಟಿದಾರಿ? ಈ ಗೌಡ್ರೆ, ಗಿಮ್ಮರ್ಸಕ್ಕೆ ಅಂದ್ರೆ ಚೆನ್ನಾಗಿರಲ್ಲ. ನಾನು ನಿಮ್ ತರ ಪಟ್ಟಪಟ್ಟಿ ಚಡ್ಡಿ ಬನ್ನಿ ಮಾಡ್ತೀನೇನ್ರಿ? ಚಡ್ಡಿ ತಗೊಳ್ಳಿ 5 ವರ್ಷ ಬಾಳ್ಕೆ ಬರುತ್ತೆ ಅಂತ ಜನಗಳಿಗೆ ಟೋಪಿ ಹಾಕಿ ಮೋಸ ಮಾಡ್ತಿರಲ್ಲ, ನಿಮ್ ಜನ್ಮಕ್ಕೆ ನಾಚಿಕೆ ಆಗಲ್ವಾ? ಅಣ್ಣಯ್ಯಪ್ಪನವ್ರೆ, ನನ್ನ ಚಡ್ಡಿ ಬನ್ನಿ ವ್ಯಾಪಾರದ ಬಗ್ಗೆ ಕೇವಲವಾಗಿ ಮಾತಾಡಬೇಡಿ. ಎಲ್ಲ ಯಾರಿಗೋ ಹೂವು ಇಡಕ್ಕೆ ಹೋಗ್ತಾ ಇದ್ದೀರಾ? ಹೂವು ಇಟ್ಬಿಟ್ಟು 4 ಕಾಸು ಸಂಪಾದನೆ ಮಾಡ್ಕೊಂಡ್ ಬರ್ತಾ ಇರ್ಬೇಕು. ಗೌಡ್ರೆ, ನೀವ್ ಇವತ್ತು ಯಾಕೋ ಎಡಗಡೆ ಎದ್ದಿದ್ದೀರಾ ಅನ್ಸುತ್ತೆ. ಅದಕ್ಕೆ ನಾನು ಬಲಗೈ ಕಡಿತಾ ಇದೆ. ನಾನು ಕೈ ಎತ್ತಕ್ಕೆ ಮುಂಚೆ ಜಾಗ ಖಾಲಿ ಮಾಡಿ. ನೀವು ಕೈ ಎತ್ತಿದ್ರೆ ನಮ್ಮ ಕೈಯನ್ನ ಕಳೆ ಕೀಳ್ತಾ ಇರ್ತಾ, ನಾವು ಕೈ ಎತ್ತಿ ತಟ್ಟದ ನಾನೊಂದು ಅನೇಪ್ನವ್ರೆ, ನನಗೆ ಸೌಂಡು ಫೈಟು ಅಂದ್ರೆ ಆಗ ಬರಲ್ಲ. ನಮಗ್ ಸೌಂಡು ಫೈಟ್ ಇಲ್ಲದೆ ಇದ್ರೆ ಮಜಾನೇ ಬರಲ್ಲ. ಎತ್ರಿ ಕೈ. ನಿಮ್ಮಿಬ್ರಿಗೂ ಜಗಳ ಮಾಡ್ಬಿಟ್ರೆ ಬೇರೆ ಏನು ಕೆಲಸ ಗೊತ್ತಿಲ್ವಾ?
ಮಧು ನಾನ್ ಜಗಳ ಮಾಡ್ತಿಲ್ಲ, ಈ ಗೌಡ್ರ ಬೇಕು ಬೇಕು ಅಂತ ಕಾಲ್ ಕರ್ಕೊಂಡು ಜಗಳಕ್ಕೆ ಬರ್ತಿದಾರೆ. ಮೊದಲವ್ರೆ ಅಣ್ಣ ಅಪ್ಪನವ್ರು ಈ ಥರ ಸೂಟು ಬೂಟು ಹಾಕೊಂಡಿದಾರಲ್ಲ, ಅದಕ್ಕೆ ಎಲ್ಲಿಗೆ ಹೋಯ್ತಾ ಇದಾರೆ ಅಂತ ಕೇಳುತ್ತಪ್ಪ. ಅದಕ್ಕೆ ಕಾಲ್ ಕರ್ಕೊಂಡು ಜಗಳಕ್ಕೆ ಬಂದ್ಬಿಡದ. ಯಾರೀ ಜಗಳ ಮಾಡಿದ್ದು? ಸುಮ್ನೆ ಆಚೆ ಹೋಗಿ ಚಿಕ್ಕಪ್ಪ ಬರ್ತಿದಾರ ನೋಡ್ಕೊಂಡ್ ಬನ್ನಿ. ಅವ್ರ ಹತ್ರನು ತರಲೆ ಮಾಡ್ಕೊಂಡ್ ಬರ್ಬೇಡಿ. ಹೋಗಿ ಅಂದೆ. ಹೋಗಿ ಇಲ್ಲಾಂದ್ರೆ ಕತ್ತಿಡ್ದು ಆಚೆ ತಳ್ಳಿಬಿಡ್ತಾರೆ. ಮಧುರವ್ರೆ ಯಾರೋ ಬರ್ತಾರೆ ಅಂದ್ರಿ? ಗೌಡ್ರೆ, ಊರಿಂದ ನಮ್ ಚಿಕ್ಕಪ್ಪ ಬರ್ತಿದ್ದಾರೆ. ಅವ್ರು ತುಂಬಾ ದೊಡ್ಡ ವ್ಯಕ್ತಿ. ಅವ್ರ ಕಂಡ್ರೆ ನನಗೆ ತುಂಬಾ ಇಷ್ಟ. ಅದಕ್ಕೆ ಜಾನಿನ ನೀಟಾಗಿ ರೆಡಿ ಮಾಡಿಸಿದ್ದೀನಿ. ಇಲ್ಲಾಂದ್ರೆ ಅವ್ರ ಮುಂದೆ ಚೆನ್ನಾಗಿರಲ್ಲ ಅಲ್ವಾ? ಮಧುರವ್ರೆ ಕತ್ತಗ ಬಣ್ಣ ಹೊಡೆದಿಟ್ಕೊಳ್ಳಿ ಕುದುರೆ ಆಗಲ್ಲ. ಎಕ್ಸ್ಕ್ಯೂಸ್ ಮೀ ಗೌಡ್ರೆ. ಎಸ್ ಮಧುರವ್ರೆ. ನೀವೀಗ ಕತ್ತೆ ಅಂದಿದ್ ಯಾರಿಗೋ? ಅದು ಮಧುರವ್ರೆ ಸುಮ್ಮನೆ ಮಾತಿಗೆ ಬಂದ್ಬಿಡ್ತವನಿ. ನಾನು ಗೆಟ್ ಔಟ್ ಅನ್ನಕ್ಕೂ ಮುಂಚೆ ಆಚೆ ಹೋಗಿ. ತೊಂದರೆ ಇಲ್ಲ. ಮಧುರವ್ರ ಚಿಕ್ಕಪ್ಪನವ್ರ ಮುಂದೆ ಅಣ್ಣಯ್ಯಪ್ಪನವ್ರು ಮೊರ್ರೆದಿದ್ದಾಗಿದ್ನಿಲ್ಲ ಅಂದರೆ ನನ್ನ ಹೆಸರು ಶ್ರೀರಾಮಚಂದ್ರ ಗೌಡ ಅಲ್ಲ, ಗೌಡ್ರ ವಂಶ ಎದುರಾಕೊಂಡವ್ರು ಧ್ವಂಸ. ಮಧುರವ್ರೆ ಬರ್ತೀನಿ. ಬರಬೇಡಿ, ಹೋಗಿ. ಈ ಮಧುಗೆ ಏನಾಗಿದೆಯೋ ಏನೋ. ಅಲ್ಲ, ಅವ್ರ ಚಿಕ್ಕಪ್ಪಂಗೆ ಫೋನ್ ಮಾಡಿ ನಾನು ದೊಡ್ಡ MNC ಕಂಪ್ನಿ CEO ಅಂತ ಹೇಳ್ಕೊಬೇಕಾಗಿತ್ತ. ಬರೀ ನಾನು ತಗ್ಲಾಕ್ಸೋದೇ ಆಗೋಯ್ತು ಇವಳು ಕೆಲಸ. ಹಾಯ್ ಜಾನಿ ಬಾಯ್, ಎಂತ ಅವಸ್ಥೆ ಇದು? ಸೂಟು ಬೂಟ್ ಹಾಕಿಕೊಂಡು ಒಳ್ಳೆ ಜಿಗ್ಗದಲ್ಲಿ ಹೊರಟಿದ್ದೀರಲ್ಲ. ಎಂತ ಯಾವ್ದಾದ್ರು ಮದುವೆ ಮನೆಗೆ ಊಟ ಕೊಟ್ಟಿದ್ದೀರಾ? ಯಾವ ಅಪಾಯಿಂಟ್ಮೆಂಟ್ಲು? ಕಾಫಿ ಕುಡಿಯುವಾಗ ಮತ್ತೆ ಮಾತಾಡೋದು? ರಾಕೆ ಮದ್ವೆಗೆ ಹೋಗೋದಕ್ಕೆ ನಮ್ ನೆಂಟರದಾರ್ದು ಮದ್ವೆ ಇಲ್ಲ ಕಣ. ಐसा नहीं जाने मन, ಬೇಗಂ ಕಿ ಶಾದಿ ಮೇ ಅಬ್ದುಲ್ಲಾ ದಿವಾನಾ ಅಂದಾಗೆ ಈ ಸೂಟು ಕೋಟ್ ಹಾಕೊಂಡವರೆಲ್ಲ ಚಿಕ್ಕ ಚಿಕ್ಕ ಮಂಟಪಕ್ಕೆ ನುಗ್ಗಿ ಒಟ್ರಾಸಿ ಬಿಟ್ಟು ಊಟ ಮಾಡ್ತಾರೆ. ಆ ನಮ್ಮನೆ ಹೋಗ್ತಾ ಇದ್ದೀರಾ ಅಂತ ಕೇಳಿದೆ. ಹಾಗಿದ್ರೆ ಹೇಳಿ, ನಾನು ಕೂಡ ನಿಮ್ಮೊಟ್ಟಿಗೆ ಬರ್ತೇನೆ. ಇನ್ನೊಂದು ಮಾತು ಈಚೆ ಬಂದ್ರೆ ಕುಡ್ದಿರೋ ಕಾಫಿ ಎಲ್ಲ ಆಚೆ ಬಂದ್ಬಿಡ್ಬೇಕು, ಹಂಗ್ ಹೊಡೆದು ಬಿಡ್ತೀನಿ. ಐ ಲೈಕ್ ಇಟ್. ಜನಿಬಾಯ್ ಹೊಸ ಸೂಟು ಬ್ರಾಂಡೆಡಾ? ಯಾವಾಗ ತಗೊಂಡ್ರೆ? ಎಂತ ಮಾತಾಡ್ತೀಯನಾರ ಸ್ವಲ್ಪ ಗುಟ್ಟಿ. ಅಲ್ಲ, ಬ್ರ್ಯಾಂಡೆಡ್ ಸೂಟ್ ಆಗ್ಲಿಕ್ಕೆ ಇವರೆಂತ MLC ಕಂಪನಿಯ CEO? ಇದನ್ನ ಈ ಮನುಷ್ಯ ಬಾಡಿಗೆಗೆ ತಂದಿರ್ತಾರೆ, ಇಲ್ಲ ಯಾರ ಹತ್ರ ಆದ್ರೂ ಭಿಕ್ಷೆ ಬೇಡಿ ತಂದಿರ್ತಾರೆ. ಐ ಆಮ್ ರೈಟ್ ಡಂಗರಾಜ. ಏನಂದೆ? ನಾನು ಈ ಡ್ರೆಸ್ನ ಭಿಕ್ಷೆ ಬೇಡ್ಕೊಂಡು ತಗೊಂಡ್ಬಂದಿದ್ದೀನ? ಎಕ್ಸಾಕ್ಟ್ಲಿ. ಅಯ್ಯ ನೀನಲ್ಲಿ ಕಣ್ ಕಾಣಿಸಲ್ವಲ್ಲೇ? ಕಣ್ಣಲ್ಲಿ ಏನು ಇಟ್ಕೊಂಡಿದ್ಯಾ? ನಿನ್ ಕಣ್ ಕಾಣಿಸಲ್ವೇನೋ? ನೀನೇನೋ ಇಟ್ಕೊಂಡಿದ್ಯಾ? ಆಡೋದೆಲ್ಲ ಮಾಡಿ ನನಗೆ ರೋಪ ಆಗ್ತದೆ. ತರಲೆ ನನ್ನ ಮಗನೇ. ಇನ್ನೇನು ನೀನ್ ಬಂದೆ ದೊಡ್ಡ ಬೇಕಪ್ಪ ಅಂತ ನಿನ್ಗೆ ಆರ್ತಿ ಮಾಡ್ಬೇಕಾಗಿತ್ತಾ? ನೋಡು, ಮೊದ್ಲೇ ನಾನು ಟೆನ್ಷನ್ ಅಲ್ಲಿ ಇದೀನಿ, ಇನ್ನೂ ಟೆನ್ಷನ್ ಕೊಡ್ಬೇಡ. ರೈಟ್ ಹೇಳು. ನನ್ನ ಬಗ್ಗೆ ನಿನಗೆ ಗೊತ್ತಿಲ್ಲ. ನೀನು ಯಾರು ಅಂತ ಹೇಳೋ, ನಾನು ಯಾರು ಅಂತ ನಿನಗೆ ತೋರಿಸ್ತೀನಿ. ನನ್ನ ಹೆಸರು ತಿಳ್ಕೊಂಡು ನಿನ್ಗೇನೋ ಆಗ್ಬೇಕು. ನನ್ನ ಹೆಸರಲ್ಲಿ ರೋಡ್ ಹಾಕಿಸ್ತೀಯಾ ಇಲ್ಲ ಹಾಸ್ಪಿಟಲ್ ಕಟ್ಟಿಸ್ತೀಯಾ? ರೈಟ್ ಹೇಳಲೇ. ನಾನು ಹೋಗ್ತೇನೆ, ನೀ ರೈಟ್ ಹೇಳಲೇ. ಹೋಗಲ್ಲ. ಏನ್ ಮಾಡ್ತೀಯಾ? ಹಾಳಾಗು, ಹೋಗು. ನಾನೇ ಹೋಗ್ತೀನಿ. ಹೋಗಲೇ, ಹೋಗೋ. ಹೋಗ್ತಾ ಅಲ್ಲಿ ಕಾರ್ಪೊರೇಷನ್ ತೊಟ್ಟಿದೆ, ಬಿದ್ದು ಸತ್ತೋಗ್ಬಿಡು. ಓಯ್ ಡಂಗರಾಜ, ಅವ್ರಿಗಿಂತ ಮುಂಚೆ ನಾವೇ ಇಬ್ಬರು ಹೋಗಿ ಆ ತೊಟ್ಟಿಯಲ್ಲಿ ಬಿದ್ದು ಸತ್ತೋಗುವ. ಐ ಲೈಕ್ ಇಟ್. ಕ್ಯಾಚ್ ಕ್ಯಾಚ್ ಕ್ಯಾಚ್. ಬನ್ನಿ 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 ಬನ್ನಿ. ಇದೆ ನೋಡಿ ಮಧುರವ್ರ ರೊಟ್ಟಿ. ಓಹೋ, ಸೂಪರ್ ಆಗಿದೆ ಮನೆ. ಮನ್ಸು ಅಷ್ಟೇ. ನನ್ನ ಮನಸ್ಸು ಏನಾಗಿದೆ ಅಂತ ನಿಮಗೂ ಗೊತ್ತಾಗೋಯ್ತಾ? ಎಲ್ಲಿ ನನ್ನ ಮಗಳೇ ಕಾಣಿಸ್ತಾ ಇಲ್ಲ. ಕರತ್ ನೀರಿ. ಮಧುರವ್ರೆ ಹಾ ಗೌಡ್ರೆ, ಬಂದೆ. ಏನ್ ವಿಷಯ? ಮಧುರವ್ರೆ ಯಾರು ಬಂದಿದ್ದಾರೆ ಅಂತ ಬಂದು ನೋಡಿ. ಯಾರ್ ಬಂದಿದಾರ್ ಗೌಡ್ರೆ? ಚಿಕ್ಕಪ್ಪ, ನೀವ್ ಯಾವಾಗ ಬಂದ್ರಿ? ನಾನು ಬಂದು ತುಂಬಾ ಹೊತ್ತಾಯ್ತಮ್ಮ. ಯಾಕೆ ನಿಂತ್ಕೊಂಡೆ ಮಾತಾಡ್ತಿದ್ರಾ? ಬನ್ನಿ ಕೂತ್ಕೊಳ್ಳಿ. ಆದ್ರೂ ಪಾರು ಗೌಡ್ರೆ, ಆದ್ರೂನು ಇಲ್ಲ ಏನೂ ಇಲ್ಲ. ಪಾರು ಜಾನಿ ಗರ್ಲ್ ಫ್ರೆಂಡ್ ಆಗ್ತಾಳೆ ಅಷ್ಟೇ. ನಿನ್ ಲಗ್ನ ಅಂತ ಆದ್ರೆ ಅದು ನನ್ನೆಯ, ಇಲ್ಲಾಂದ್ರೆ ನನ್ ಪ್ರಾಣ ಬಿಟ್ಬಿಡ್ತೀನಿ. ನನ್ನ ಮಗಳಿಗೆ ಒಳ್ಳೆ ಗಂಡ ಬೇಕಾಗಿಲ್ಲ, ಇವನ್ ತರ ತರಲೆ ಕಜಡ ಗಂಡನೇ ಬೇಕು. ಇವನ್ ಯಾರ್ಯಾರಿಗೆ ಸ್ವಂತ ಅಂತ ನಿನಗೆ ಇನ್ನೂ ಗೊತ್ತಿಲ್ಲ. ಅವ್ರು ನನಗ್ ಮಾತ್ರ ಸ್ವಂತ. ಅವ್ರಿಲ್ದೆ ನನ್ ಒಂದ್ ಕ್ಷಣನೂ ಬದುಕಿರಕ್ಕಿಲ್ಲ. ಇದು ಬ್ಲಾಂಕ್ ಚೆಕ್. ಇದ್ರಲ್ಲಿ ಎಷ್ಟು ಬೇಕಾದ್ರೂ ಬರ್ಕೋ, ಆದ್ರೆ ನಮ್ ಚಂದು ವಿಷಯಕ್ಕೆ ಮಾತ್ರ ಬರಬಾರ್ದು ನೀನು. ನೋಡಮ್ಮ, ನೀನ್ ನೋಡಿದ್ರೆ ನನ್ನ ಮಗಳು ನೋಡ್ದಂಗೆ ಆಗತ್ತೆ. ಒಂದ್ ಕೆಲಸ ಮಾಡೋಣ, ನಿಮ್ಮಿಬ್ಬರನ್ನು ಚಂದುಗೆ ಕೊಟ್ಟು ಮದುವೆ ಮಾಡ್ತೀನಿ, ಓಕೆನಾ?